ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಆ ಕರುಣಾನಿಧಿ ಮಾಧವ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಯೇ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಯೇ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಆ ಕರುಣಾನಿಧಿ ಮಾಧವ ಪಂಚದಳಾಕಾಂಕ್ಷ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ ಪಂಚದಳಾಕಾಂಕ್ಷ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಆ ಕರುಣಾನಿಧಿ ಮಾಧವ 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 ಓಹೋ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಪರಮಾತ್ಮನು ಎಚ್ಚರಗೊಳ್ಳುವ ತನಕ ನಾನು ಈ ದ್ವಾರದಲ್ಲೇ ಕಾದಿರುವೆನು. ಕೃಷ್ಣ ಮಾಧವ ಏನಿ ಭವ್ಯ ಭವನದ ಶೃಂಗಾರ ವೈಭವ ಏನಿ ಭವನದ ಕಲಾಕೃತಿ ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಭೂ ಜಗದೊಳಿದಕ್ಕೆ ಸಾಟಿ ಕಾಣೆನ ಬಲ 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 ಮಾಧವನರ ಮನೆಯುದಕ್ಕೆ ಮೋದಗೊಳಿಸುವುದು ಭೂ ಜಗದೊಳಿದಕ್ಕೆ ಸಾಟಿ ಕಾಣೆನ ಬಲ 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 ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲ ಪಚ್ಚೆ ಕೆಂಪುಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲ ಪಚ್ಚೆ ಕೆಂಪುಗಳು ಗೋಮೇಧಕ ಪುಷ್ಯರಾಗ ವೈಡೂರ್ಯಗಳ ಸೊಬಗು ಗೋಮೇಧಕ ಪುಷ್ಯರಾಗ ವೈಡೂರ್ಯಗಳ ಸೊಬಗು ಚಿನ್ನದ ಕಳಶಗಳು ತಳ 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 ಒಳೆಯುವವು ಚಿನ್ನದ ಕಳಶಗಳು ತಳ 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 ಒಳೆಯುವವು ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಭೂ ಜಗದೊಳಿದಕ್ಕೆ ಸಾಟಿ ಕಾಣೆನ ಬಲ ಬಲ ಬಲ
ಮಾಧವನ ಅರಮನೆಯು ಎನಿತು ರಮ್ಯವೋ. ಮಾಧವನ ಅರಮನೆಯು ಎನಿತು ರಮ್ಯವೋ. ಶ್ರೀಹರಿಯ ಹೃದಯವಿದು ಅತಿ ನಿಗೂಢವೋ. ಎತ್ತಲು ನೋಡುತ್ತಿರೆ ಒನ್ನಿನ ಪುತ್ಥಳಿಗಳೇ. ಎತ್ತಲು ನೋಡುತ್ತಿರೆ ಒನ್ನಿನ ಪುತ್ಥಳಿಗಳೇ. ಚಿತ್ತಕ್ಕೆ ಮುದವನು ನೀಡುತ್ತಲಿರುವುದು ನೋಡಲ್. ಚಿತ್ತಕ್ಕೆ ಮುದವನು ನೀಡುತ್ತಲಿರುವುದು ನೋಡಲ್. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು. ಜಗದೊಳಿದಕ್ಕೆ ಸಾಟಿ ಕಾಣನ ಭಲ ಬಲ ಬಲ. ಏನಿ ಭವ್ಯ ಭವನದ ಶೃಂಗಾರ ವೈಭವ. ಏನಿ ಭವನದ ಕಲಾಕೃತಿ. ಈ ಕಡೆ ನೋಡಿದರೆ ರತ್ನಗಳಿಂದ ಕೆತ್ತಿಸಲ್ಪಟ್ಟ ಸಾಲು ಕಂಬಗಳ ಸೊಬಗು. ಇನ್ನು ಈ ಕಡೆ ನೋಡಿದರೆ ಮುತ್ತಿನ ತೋರಣಗಳಿಂದ ಅಲಂಕೃತವಾಗಿದೆಯಲ್ಲ ಈ ಮಾಧವನ ಅರಮನೆ. ಹಬ್ಬ ಎಂದು ಕಂಡರಿಯದ ವಿಚಿತ್ರ ದೃಶ್ಯಗಳಿಂದ ಅಲಂಕೃತವಾಗಿ ರಂಗು ರಂಗುಗಳಿಂದ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಈ ಭವನವನ್ನು ಕಂಡಾಕ್ಷಣ ಎನ್ನ ಮರದಲ್ಲಿ ಮೋಡಗಳು ಕರಗಿ ದಾರೆಗೆ ಮಳೆಗರದಂತೆ ಭಾಸವಾಗುತ್ತಿರುವುದಲ್ಲ. ಓ ಶಿಲಾಬಾಲಕೆ. ಓಹೋ ಶಿಲಾಬಾಲಕೆಯರು. ಮನವ ಕಾಡುವ ಸಪ್ತರೂಪದ ಶಿಲೆಗಳ. ಎನ್ನ ನೋಡುವ ಮನವ ಕಾಡುವ ಸಪ್ತರೂಪದ ಶಿಲೆಗಳ. ಮುತ್ತಲೇ ಮುದ್ದಾಡಲೆ ಈ ಬಾಗಿ ಬಳುಕುವ ಬಳಿಗಳ. ಮುತ್ತಲೇ ಮುತ್ತಾಡಲೆ ಈ ಬಾಗಿ ಬಳುಕುವ ಬಳಿಗಳ. ಕೃಷ್ಣನ ರಸಿಕತನವನೆ ಹೋಲುತ್ತಿರುವುದು ಶಿಲೆಗಳು. ಕೃಷ್ಣನ ರಸಿಕತನವನೆ ಹೋಲುತ್ತಿರುವುದು ಶಿಲೆಗಳು. ಮಾಯೆಯೋ ಮೋಹವೋ ವಂದನ ಹರಿಯನ. ಮಾಯೆಯೋ ಮೋಹವೋ ವಂದನ ಹರಿಯನ. ಏನಿ ಶಿಲೆಗಳ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಶಿಲೆಗಳ ವೈಭವ ನೋಡಲಾನಂದವಾಗಿವೆ. ನೋಡಲಾನಂದವಾಗಿದೆ. ಏನಿ ಶಿಲೆಗಳ ವೈಭವ ನೋಡಲಾಶ್ಚರ್ಯವಾಗಿವೆ. ಏನಿ ಶಿಲೆಗಳ ವೈಭವ ವೈಭವ ವೈಭವ. ಶಿಲ್ಪಕಲೆಗಳ ವೈಭವ. ಚಿತ್ತ ಬೀರಿದರೆ ಚಾಂಚಲ್ಯ ತೋರುವ ಶಿಲಾಬಾಲಕರ ಮಧುರ ಮಿಲನ. ಏನು ಸೃಷ್ಟಿಕರ್ತನ ತನ್ನ ಸೃಷ್ಟಿಯ ಸೌಂದರ್ಯದ ಸೊಬಗನ್ನೆಲ್ಲ ಎರಕ ಒಯ್ದು ಈ ಶಿಲೆಗಳನ್ನು ನಿರ್ಮಿಸಿರಬಹುದೇ? ಶಿಲಾ ಬಾಲಕೆಯರ ಭಾವಭಂಗಿಯ ತೋರಿ ಓರೆ ನೋಟವು ಬೀರಿ ಸಪ್ತ ಶರೀರವನ್ನೇ ಬಡಿದೆಬ್ಬಿಸಿ ನೋಡುವ ಈ ಮಾರಾಂಗನೆಯರ ಕಡೆಗಣ್ಣಿನ ಕುಡಿ ನೋಟದ ವೈಖರಿ
ಆ? ನಕ್ಷತ್ರದಂತೆ ಹೊಳೆಯುವ ನಯನಗಳು. ಆ? ಸಂಪಿಗೆಯಂತಹ ನಾಸಿಕ. ಆ ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಬಳ್ಳಿಯಂತೆ ಬಳುಕುವ ನಡು. ಹಬ್ಬ, ಈ ಶಿಲೆಗಳನ್ನು ನೋಡುತ್ತಿದ್ದರೆ ನಾನೇ ಇವರನ್ನೊಂದು ಸಾರಿ ಬಿಗಿದಪ್ಪದೆ. ಸ್ವಾಗತ ಸ್ವಾಗತ ಸುಸ್ವಾಗತ. ಸ್ವಾಗತ ಸ್ವಾಗತ ಸುಸ್ವಾಗತ. ಸ್ವಾಗತ ಭಯ್ಯ ಸುಯೋಧನ. ಸ್ವಾಗತ ಭಯ್ಯ ಸುಯೋಧನ. ಸ್ವಾಗತ ಸ್ವಾಗತ ಸುಸ್ವಾಗತ. ಕುರುವಂಶದ ತಿಲಕ ಕೌರವೇಶ್ವರ. ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶದ ತಿಲಕ ಕೌರವೇಶ್ವರ. ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಕೌರವೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಿ ಧೀರ ಪ್ರಚಂಡ ಕೌರವಗೆ. ರಣರಂಗದಿ ಧೀರ ಪ್ರಚಂಡ ಕೌರವಗೆ. ಸ್ವಾಗತ ಸ್ವಾಗತ ಸುಸ್ವಾಗತ. ಸ್ವಾಗತ ಭಯ್ಯ ಸುಯೋಧನ. ಸ್ವಾಗತ ಭಯ್ಯ ಸುಯೋಧನ. ಸ್ವಾಗತ ಸ್ವಾಗತ ಸುಸ್ವಾಗತ. ಕರದೊಳು ಕದೆಯಂ ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ.
ಕರದೊಳು ಗದೆಯಂ ಪಿಡಿದಿಗ ವೀರ ಶರೀರವು ಮದಿಸಿಗ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಬೈಗಿಯು ಬಹು ಗಂಭೀರ ನಡೆಯುವ ಬೈಗಿಯು ಬಹು ಗಂಭೀರ ನಡೆಯುವ ಬೈಗಿಯು ಬಹು ಗಂಭೀರ ನಡೆಯುವ ಬೈಗಿಯು ಬಹು ಗಂಭೀರ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಸ್ವಾಗತ ಸ್ವಾಗತ ಕುರು ಸಾರ್ವಭೌಮನಿಗೆ ಕುರು ಸಾರ್ವಭೌಮನಿಗೆ ಕುರು ಸಾರ್ವಭೌಮನಿಗೆ ಇದೆಲ್ಲವೂ ಕೃಷ್ಣನ ಮಾಯಾಜಾಲದ ಸರಿ. ಎಲೆಲವೋ ಕೃಷ್ಣ, ಈ ನಿನ್ನ ಮಾಯಾ ಶೈನಾಗರವನ್ನು ಕಂಡು ಬೆರಗವನಲ್ಲ, ಈ ಚರರಂಗಮಲ್ಲ. ಆನಾರು ಸ್ವಸ್ಸಾಗರ ಪೃಥ್ವಿಯನ್ನೇ ಏಕಕಾಲದಲ್ಲಿ ಶಾಸನ ಮಾಡಬಲ್ಲ ಸುಂದರೇಶ್ವರ ಗಾಂಧಾರ ದೇವಿಯ ಗರ್ಭ ಸಂತಾನ ಅಷ್ಟೈಶ್ವರ್ಯ ಕುಲ ಸಂಪನ್ನ ಈ ಕುರು ಚಕ್ರೇಶ್ವರನಾರ ಮನೆಗಿಂತಲೂ ಈ ಮಾಧವನ ಭವನ ರಮಣೀಯವೇ, ಅದ್ಭುತವೇ, ಶೋಭಾಯಮಾನವೇ, ಅಸಂಭವ. ಅಂತೂ ನನ್ನ ದಾಯಾದಿಗಳ ಗಂಟಪಿಸಿ ನಾನೇ ಮೊದಲು ದ್ವಾರಕೆಗೆ ಬಂದಂತಾಯಿತು. ಇನ್ನು ನನ್ನ ಭಾಗ್ಯೋದಯವು ಹೇಗಿರುವುದ ಪರೀಕ್ಷಿಸುವುದು. ಏನು ಈ ಕೃಷ್ಣನ ಭವನದಲ್ಲಿ ಒಬ್ಬ ಸೇವಕನು ಕಾಣುತ್ತಿಲ್ಲವಲ್ಲ? ಓ ಸಾತಕಿ, ಸಾತಕಿ, ನಿನ್ನ ಕೃಷ್ಣನಲ್ಲಿ ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಪರಮಾತ್ಮನು ಎಚ್ಚರಗೊಳ್ಳುವ ತನಕ ತಮಗೆ ಉಚಿತವಾದ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು ಕೃಷ್ಣನು ನಿದ್ರಿಸುತ್ತಿರುವನೇ? ವಸಂತ ಕುಸುಮಾಗ್ರಣದ ಕುಸುಮಾದರ ಸುಗಂಧ ಸುಪ್ಪರಿಮಳ ಸುವಾಸನೆಯ ಕಂಪಿನಿಂದ ಕಂಗೊಳಿಸುತ್ತಿರುವ ಚತುರ್ಧ್ವಜ ಭುವನ ಬ್ರಹ್ಮಾಂಡಗಳಲ್ಲಿ ಅಚಲ ಕೀರ್ತಿ ಗಳಿಸಿದ ದ್ವಾರಕಾ ನಗರದ ಅರಸ ನಂದ ಗೋಪಾಲ ಹಗಲು ನಿದ್ರೆಯಲ್ಲಿ ಮಗ್ನನಾಗಿರುವುದಕ್ಕೆ ಏನೋ ಕಾರಣವಿರಲೇಬೇಕು. ಬಹುಶಃ ವಿರಾಟ ನಗರದ ಮದುವೆ ಸಂಭ್ರಮದಲ್ಲಿ ಅನೇಕ ರಾತ್ರಿಗಳು ಜಾಗರಣೆ ಕಳೆದಂತೆ ತೋರುತ್ತಿದೆ. ತನು ನೊಂದು ನಿದ್ರಿಸುತ್ತಿರುವ ಕೃಷ್ಣ, ನಿದ್ರಿಸು, ಚೆನ್ನಾಗಿ ನಿದ್ರಿಸು. ಸಾತ್ತಕಿ, ನಿನ್ನ ಕೃಷ್ಣ ನಿದ್ರಿಸುತ್ತಿರುವನು ಅಥವಾ ನಿದ್ರಿಸುವಂತೆ ನಟಿಸುತ್ತಿರುವನು? ನನಗೂ ಹಾಗೆ ತರುವುದು. ಸಾತ್ತಕಿ, ನಿನ್ನಲ್ಲಿ ನನ್ನದೊಂದು ಮಾತಿದೆ. ಏನದು ಕುರುರಾಜ? ನಮಗೂ ಪಾಂಡವರಿಗೂ ಭೀಕರವಾಗಿ ಕುರುಕ್ಷೇತ್ರ ಸಂಗ್ರಾಮವು ಸಂಘಟಿತವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು, ತಿಳಿಯಿತೋ? ಈಗ ನಾವು ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾಧಾರಕರು. ಪರಮಾತ್ಮನು ಎಲ್ಲಿರುವರೋ ನಾವು ಸಹ ಅಲ್ಲೇ ಇರುವೆವು. ಯಾದವರೊಡೆ ಯಾದವ ಸೈನ್ಯ ನಮ್ಮ ವಶ. ಸರಿಯಾದ ಮಾತು ಸಾತಕಿ. ಕೃಷ್ಣನು ಒಂದು ವೇಳೆ ನಮ್ಮ ಪಕ್ಷವನ್ನು ವಹಿಸಿದ್ದೆ ಆದರೆ ಸಮಸ್ತ ಯಾದವ ಸೈನ್ಯವೇ ನಮಗೆ ಸೇರಿದಂತೆಯೇ ಸರಿ. ಇದಕ್ಕೇನು ಹೇಳುವೆ? ಸಂದೇಹ ಬೇಕೆ ಕುರುರಾಜ? ಸೇರಿದಂತೆಯೇ ಸರಿ. ಎಚ್ಚರವಾಗಲಿ, ಎಚ್ಚರವಾಗಲಿ.
ಸಾಧ್ಯವಾಗುವ ತನಕ ನಾನಿಲ್ಲಿಯೇ ಕುಳಿತುಕೊಳ್ಳುವೆ. ನಾನಾರು ಆರ್ತ ಜನ ಪರಿಪಾಲಕ, ಮಲ್ಲರ ಮಲ್ಲ, ಮಲ್ಲರನ್ನೆಲ್ಲ ಗೆಲ್ಲಬಲ ಜಗದೇಕ ಮಲ್ಲ, ಭೂಪಾಲಕನಾದ ನಾನು ಈ ಗೋಪಾಲಕನ ಪಾದದಡಿಯಲ್ಲಿ ಅಸಂಭವ, ಅಪಮಾನ, ನನಗೆ ಯೋಗ್ಯವಾದ ಪೀಠ. ಮಾಧವ ಮಧುಸೂದನ ಈ ದೀನನ ಕೇಳಿಸದೆ ಹೇ ವಾಸುದೇವ ಜನಾರ್ದನ, ಏ ಮಾಧವ ಮಧುಸೂದನ, ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ, ಈ ದೀನನ ಮೊರೆ ಕೇಳಿಸದೆ. ಹೇ ಜನಾರ್ದನ ವಾಸುದೇವ, ಸಲಹುವ ದಾನವ ವೈರಿ,
ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕ? ಇನ್ನೆಲ್ಲಿಯೇ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾತ್ಯಕಿ? ನನಗದು ಹೇಳಲು ಸಹನೆ ಇಲ್ಲ, ನೀನೇ ನೋಡು. ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲು ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನ ಇಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯೋನು. ಇದು ಎಂತ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ನಾವು ಮರುಗುವುದಾದರೂ ಏಕೆ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರೊಡನೆ ಪಾಂಚಾಲಿಯ ಸಹಿತ ಚಿರದನುದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ಹೊರಡುವನು. ಅಷ್ಟೇ ಅಲ್ಲವೇ ಸಾತ್ಯಕಿ? ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವದ ಬಲದಿಂದ ನಾನೇ ಮೊದಲು ದ್ವಾರಕೆಗೆ ಬಂದೆ. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪವಾದ ಫಲಗಳು ಲಭಿಸುವವು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾದೀತೆ ಧನಂಜಯ. ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಾಡಿದಿರಲ್ಲವೇ, ಅನೇಕ ಮಂದಿ ರಾಜರುಗಳ ಸಹಾಯ ಸಹಕಾರ ನಮಗೂ ದೊರಕುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪದತಲದಲ್ಲಿ ಕುಳಿತು 4-6 ಹಿತ ವಚನಗಳನ್ನು ಕೇಳಿಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದ ಆದರೂ ಪಾಪಾರ್ಥ. ಆದರೆ ಈ ಬಾರಿ ನಿನ್ನ ಕೃಷ್ಣ ನನ್ನ ಕೈಗೆ ಸಿಕ್ಕಿಬಿದ್ದರೂ ಸಂತೋಷವೇ. ಗುರು ಪಾಂಡವರ ದಮಯಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹೊರಿತಿರುವುದನ್ನು ನಾನು ಮರೆತಿಲ್ಲ. ಹಸ್ತಿನಾವತಿಯ ರತ್ನ ಮುಕುಟವನ್ನು ಧರಿಸಬೇಕೆಂಬ ತುಚ್ಛಾಕಾಂಕ್ಷೆಯು ಈತನನ್ನು ಅಲ್ಲಿಂದ ಇಲ್ಲಿಯ ಒಳಗೆ ಸೆಳೆತಂದಿರಬೇಕು. ವೃಥಾ ದಣಿದು ಬಂದಿರುವೆ ಪಾರ್ಥ. ನೋಡಲೇಬೇಕು ನಿನ್ನ ಚತುರತೆಯನ್ನು. ಹೇ ಜನಾರ್ದನ, ಜಾಗರೀತನಾಗು ತಂದೆ. ಜಗತ್ತಿನ ಜೀವಕೋಟಿಯನ್ನ ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರವನ್ನು ಹರಿಸಿ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇ ಚಕ್ರಪಾಣಿ, ಏಳು ತಂದೆ. 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಏಳು ಜನಾರ್ದನ, ಏಳು. ಶಬರಿಗ ಭಯವನಿದ್ದ ಪ್ರಭುವೇ ಏಳೋ. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳೋ. ಏನು ನಿನ್ನಯ ಲೀಲೆ ದೀನದಯಾಳೋ. ಜಾಗೃತನಾಗಿ ಎನ್ನ ಮೊರೆ ಕೇಳೋ ಪರಮ ಕೃಪಾಳೋ. ವಾಸುದೇವ, ಜನಾರ್ದನ, ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಅಗಗಳನಗೆ ಗೀಡಾಗುತ್ತದೆ ಯೋಗ ನಿದ್ರೆயும் ಜಾಗೃತನಾಗು. ಹೇ ವಾಸುದೇವ, ಜನಾರ್ದನ, ಅಗಗಳನಗೆ ಗೀಡಾಗುತ್ತದೆ ಯೋಗ ನಿದ್ರೆயும் ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ.
ಮೋಕ್ಷವ ನೀಡಿದ ತಂದೆ ಪದ ಅಕ್ಕಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಜಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ ನೀಗಿಸು ಲೋಕದ ಭವ ಬಂಧನ ಪರಮಾತ್ಮ ಜಾಗರಿತನಾಗುತ್ತದೆ ಪಾಂಡವರ ರಾಜವರಣ್ಯ ಬ್ರಹ್ಮಾಂಡದೊಳ್ಳು ನೀನ ಶರಣ್ಯ ಪಾಂಡವರ ರಾಜವರಣ್ಯ ಬ್ರಹ್ಮಾಂಡದೊಳ್ಳು ನೀನ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ತ್ವರಿತದೆ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ ಏ ತಂದೆ ಜಾಗರೀತನಾಗುತ್ತದೆ ತ್ವರಿತದೆ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಜಯನ ಸುಂದರ ವದನ ಓ ಸಿಂಧು ಜಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ ನೀಗಿಸು ಲೋಕದ ಭವ ಬಂಧನ ಓ ಸಿಂಧು ಜಯನ ಸುಂದರ ವದನ ಏಳು ಜನ ಧನಾಂಜಯ ಪರಮಾತ್ಮ ಮುಂದೆ ಈ ಚರಣದಡಿಯಲ್ಲಿ ಏಕೆ ಕುಳಿತ ಪಾರ್ಥ ಆ ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ? ಪರಮಾತ್ಮ ನಿನ್ನ ಪಾದ ಸಾನ್ನಿಧ್ಯವೇ ನನಗೆ ಮಹಾಸ್ಥಾನ ಅದುವೇ ವರಪ್ರಸಾದವಲ್ಲವೇ ತಂದೆ ಭಾವ ಭಾಮಾರಮಣ ಯಾರು? ಮತ್ತಿನ್ನಾರು ಕುರುಚಕ್ರೇಶ್ವರ. ಓಹೋ, ಕುರುಚಕ್ರೇಶ್ವರ, ಯಾವಾಗ ಬಂದಿರಿ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೆ ಬಾವ. ಚಕ್ರೇಶ್ವರನಾದ ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವ. ಕೃಷ್ಣ, ಭಾವ, ನಿದ್ರೆ ಮಾಡುವವರನ್ನು ತಟ್ಟಿ ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ ಕೃಷ್ಣ? ನಾನು ಬಂದು ಬಹಳ ಸಮಯವಾದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಪ್ರಿಯ ಮಿತ್ರ ಪಾರ್ಥನು ಬಂದು ಕೃಷ್ಣ, ಮಾಧವ, ಗೋಪಾಲ ಎಂದೊಡನೆ ಎದ್ದು ನಿನ್ನ ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀವು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಕೃಷ್ಣ, ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ವಿಶ್ವ ಕೋಟಿ ದಾನವ ಧ್ವಂಸದ ನಂತರ ನಿನ್ನ ಸುದರ್ಶನ ಚಕ್ರಕ್ಕೆ ಮತ್ತೊಂದು ಕಾಲಾವಕಾಶ. ನಮಗೂ ಪಾಂಡವರಿಗೂ ಓರ್ಗರವ ಕಾಡ್ಗಿಚ್ಚಿನಂತೆ ಕುರು ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಿ ನಮ್ಮನ್ನುದ್ಧರಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು. ಏನು? ಕುರು ಪಾಂಡವರ ಭೀಕರ ಸಂಗ್ರಾಮವೇ? ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮಣ್ಣನ ಆಡುತ್ತಿರುವ ಮಾತುಗಳನ್ನು? ಅಂದ ಹಾಗೆ ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುವುದು? ಹೌದು ಜನಾರ್ದನ. ಇಂತಹ ಉಭಯ ಸಂಕಟದಲ್ಲಿ ಈಗ ನಾನೇನು ಮಾಡಲಿ ಪಾರ್ಥ? ವಾಸುದೇವ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾ ದೃಷ್ಟಿಯು ಮೊದಲು ನಮ್ಮ ಮೇಲೆ ಬಿದ್ದಿತ್ತು.
ನೀವು ನನಗೆ ಸಹಾಯ ಮಾಡಲೇಬೇಕು ತಂದೆ. ಕೃಷ್ಣ, ಭಾವ, ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ಅದರಲ್ಲಿಯೂ ನೀನು ವೀರನು, ನ್ಯಾಯಾಶೀಲನು. ಇಲ್ಲಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ನಿನ್ನ ಕ್ಷಾತ್ರ ಧರ್ಮವನ್ನು ಪಾಲಿಸಿದಂತಾಗುವುದು ಅಲ್ಲವೇ ಕೃಷ್ಣ? ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಎಲ್ಲಾ ಕಪಟಿ, ಪಾರ್ಥನಾದರೂ ವಯಸ್ಸಿನಲ್ಲಿ ನಿನಗಿಂತ ಚಿಕ್ಕವನ್ನಲ್ಲವೇ ಭಾವ? ಎದ್ದರಿರಬಹುದು ಬಿಡು ಮಾಧವ. ಆತನಿಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ಕೃಷ್ಣ, ಭಾವ, ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವನು. ಆದರೆ ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಭಾವ. ಏನದು ನಿನ್ನ ಸಲಹೆ? ಭಾವ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಲ್ಲದ ಮಾನವ ಹಾಸಲೇಕೋ ನೀರಾಗೆ ನೀರಾಸೆ. ಹವ ಕೃಷ್ಣ, ಭರತ ಕಂದ ಪ್ರಳಯದಿಂದ ಲಾಭ ವ್ಯಾಧಿಗೋ ಸಂತಾಪ ದುರಿತ ಭೇದವೋಹಿಯಟ ಸಮರ ಸಾಹಸ ಅನುಚಿತ. ಭರತ ಕಂದ ಪ್ರಳಯದಿಂದ ಲಾಭ ವ್ಯಾಧಿಗೋ ಕೃಷ್ಣ, ಅನುಜರೋಡನೆ ದೋಷಿ ಭರತ ಭೂಮಿ ಹಾಳ ಬಯಸೆ. ನನ್ನ ಮಾತನ್ನು ಕೇಳುವವ. ಅನುಜರೋಡನೆ ದೋಷಿ ಭರತ ಭೂಮಿ ಹಾಳ ಬಯಸೆ. ಒಂದು ಬಳಗರ ಅದನ್ನು ಕೇಳ್ಬಾವ. ಬಂದು ಬಾಳಗರಾಟದಿಂದ ಮರಣ ಹೋಮ ಮಾಡಬೇಡ ಭಾವ. ಕೃಷ್ಣ, ಭ್ರಾಂತನಾಗಿ ದುಡುಕಬೇಡ. ಮರಣ ಹೋಮ ಮಾಡಬೇಡ, ಶಾಂತನಾಗಿ ದುಡುಕಬೇಡ. ಭರತ ಕಂದ ಪ್ರಳಯದಿಂದ ಲಾಭವ್ಯಾರಿಗೋ ತಾಪ ಧೂರಿತ ಬೇಡವೋ ಹಿರಿಯನ ಸಮರ ಸಾಹಸ ಅನುಚಿತ. ಭರತ ಕಂದ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಲಾಭವ್ಯಾರಿಗೋ
ಭಾವ, ಕೇವಲ ನೆಲಗಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವಿರುವರು ಹೊಡೆದಾಡಿ ಮಡಿಯುವುದು ಬೇಡ. ಪಾಂಡವರು ನಿನ್ನ ಸಹೋದರರಲ್ಲವೇ? ಯುದ್ಧವು ಅನರ್ಥಕಾರಿ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ಭಾವ, ಈ ನಿನ್ನ ಒಣವೇದಾಂತಗಳು ಕೇಳಲು ನಾನಿಲ್ಲಿಗೆ ಬಂದಿಲ್ಲ. ಧಾಯಾದಿಗಳ ಪಂಥವು ಇತ್ಯರ್ಥವಾಗಬೇಕಾದರೆ ಅದು ರಣಾಂಗಣದಲ್ಲಿ ಹೊರತು ಈ ನಿನ್ನ ಗೊಡ್ಡು ವೇದಾಂತಗಳಿಂದಲ್ಲ. ಈಗೇನು ನಮ್ಮೆಬ್ಬರಿಗೂ ಸಹಾಯ ಮಾಡುವೆ ಇಲ್ಲವೋ ಹೇಳ್ಬಿಡು ಕೃಷ್ಣ. ಹಾಗಾದರೆ ಎಲ್ಲವನ್ನು ನಿಶ್ಚಯಿಸಿಕೊಂಡು ಬಂದಂತೆ ತೋರುವುದು? ಇದರ ಮೇಲೆ ನಿನ್ನಿಚ್ಛೆ ಭಾವ. ಈಗ ಕೇಳಿರಿ. ಅಪ್ರಥಮ ವೀರಭಟರಿಂದ ಕೂಡಿದ ಯಾದವ ಅಕ್ಷೋಹಿಡಿ ಸೈನ್ಯದಳ ಯುದ್ಧ ವಿಮುಖನು ನಿರಸ್ತ್ರನು ಆದ ನಾನು ಮತ್ತೊಂದು ಕಡೆ. ಈ ಎರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವನು ತಂದೆ. ಆಯುಧಗಳನ್ನು ಹಿಡಿಯುವಂತಿಲ್ಲ, ಯುದ್ಧ ಮಾಡುವಂತಿಲ್ಲ. ಈತನನ್ನು ಕಟ್ಟಿಕೊಂಡು ನಾನೇನು ಮಾಡಲಿಲ್ಲ. ಕೃಷ್ಣ, ಭಾವ, ಪಾಂಡವರೆಂದರೆ ನಿನಗೆ ಬಲು ಮಮತೆ ಅಲ್ಲವೇ? ಅಲ್ಲವೇ? ಹಾಗಾದರೆ ಆ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರು ಬಲಭದ್ರ ದೇವನ ಸಹಿತ ಯಾದವರ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಆಜ್ಞಾಪಡಿಸು ನಡೆ. ಭಲೆ ಭಲೆ ಕೌರವೇಶ್ವರ, ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಪಡೆದುಕೊಂಡೆ. ನಡೆ ಭಾವ, ಸೈನ್ಯ ಮಾಡಲು. ನಿನ್ನ ಮನೋರಥವು ಫಲಿಸುತ್ತಾನೆ? ಫಲಿಸಿತು ಪರಮಾತ್ಮ, ಫಲಿಸಿತು. ಕೃಷ್ಣ, ಭಾವ, ಒಳಸಂಚು ಫಲಿಸಿತೆಂದು ಹಿಗ್ಗಿ ಹಿಗ್ಗಿ ಬೆರೆಬೇಡವೋ ಮಾಧವ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸದಿಂದ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ, ಭರತ ಖಂಡ ಸ್ವತಂತ್ರ ಪ್ರಳಯ ಸಮರ ತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧವಂ ಧರಿಸಲಿರೆ. ರಣದೋಳ್ ಆಯುಧವಂ ಧರಿಸದಿರೆ ಪಾಂಡವರಾದೆಂಟು ಪಾಲಿಪೆಯೋ. ಓಡುವೆನು ನಿನ ಪಂಥ, ನೋಡುವೆನು ನಿನ ಪಂಥ. ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಬಹುಪಕ್ಷಪಾತಿ, ಕಪಟಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ನಿನ್ನ ಪ್ರಾಣ ಮಿತ್ರ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಹೀಗಿರುವಲ್ಲಿ ನಾನು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ ಕೃಷ್ಣ? ಆದರೂ ಬಾಧಕವಿಲ್ಲ ಕೃಷ್ಣ. ಆಯುಧಗಳನ್ನು ಹಿಡಿದು ಯಾರ ವಿರುದ್ಧವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿದ್ದೀಯೇ. ವಚನ ಭ್ರಷ್ಟನಾದಿಯೇ, ಎಚ್ಚರ. ಭಾವ, ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ?
ಅದರಲ್ಲೂ ನಿನ್ನ ವಿಚಾರದಲ್ಲಿ ಹಾ. ನಾನು ಸದಾ ಎಚ್ಚರಿಕೆಯಿಂದಲೇ ಇರುವೆನು. ನಡೇ ಬಾ, ಸೈನ್ಯ ಆಜ್ಞೆ ಮಾಡುವೆನು. ನಡೇ ಬಾವಾ. ಒಳಸಂಚು ಫಲಿಸಿತೆಂದು ಹೆಗ್ಗೆ ಹೆಗ್ಗೆ ಮೆರೆಬೇಡವೋ ಮಾಧವ. ಮುಂದೆ ಸಂಧಿಸೋಣ ಆ ರಣಾಂಗಣದಲ್ಲಿ. ಆಗ ತಿಳಿವೈ ಗೌರವೇಶ್ವರನ ಬಲಾಬಲಗಳನ್ನು. ಅದು ಮುಂದೆ ತೇನೆ ತಿಳಿಯುವುದು. ನಡೆ ಬಾವಾ, ನೀನು ನಡೆ. ನಡೆ ಬಾವಾ.